ಹಾಯ್ ಆಲ್, ವೆಲ್ಕಮ್ ಟು ಅನಿತಾಸ್ ಕಿಚನ್. ಇವತ್ತು ನಾನು ಹೊಸ ರೆಸಿಪಿ ಸ್ಟ್ರಾಬೆರಿ ಶಾರ್ಟ್ಸ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ವಿಡಿಯೋ ಏನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ, ನೀವೇನಾದರೂ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ಮರಿದೆ ಫಾಲೋ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸ್ಟ್ರಾಬೆರಿ ಶಾರ್ಟ್ಸ್ ಮಾಡೋದು ಹೇಗಂತ ನೋಡೋಣ. ಫಸ್ಟ್ ಒಂದು ಬೌಲ್ ತೊಗೊಳ್ಳಿ. ಅದರಲ್ಲಿ 4 ಸ್ಟ್ರಾಬೆರೀಸ್ ನಾನು ತೊಗೊಂಡಿದ್ದೀನಿ. 4 ಸ್ಟ್ರಾಬೆರೀಸ್ ತೊಗೊಂಡು ಅದಕ್ಕೆ 1 ಕಪ್ಪಷ್ಟು ನೀರು ಹಾಕ್ಕೊಂಡು 1 ಸ್ಪೂನ್ ಸಾಲ್ಟ್, 1 ಸ್ಪೂನ್ ಸೋಡಾ, ಬೇಕಿಂಗ್ ಸೋಡಾ ಮತ್ತು ವಿನಿಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿ ಸೈಡಲ್ಲಿ ಇಟ್ಬೇಡಿ ಒಂದು ಹಾಫ್ ಆನ್ ಅವರ್ಗೆ. ಅದಾದಮೇಲೆ ಇನ್ನೊಂದು ಬೌಲ್ ತೊಗೊಳ್ಳಿ. ಅದರಲ್ಲಿ ನಾನು 1 ಕಪ್ಪಷ್ಟು ಮಖಾನ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು 30 ಮಿನಿಟ್ಸ್ ನೆನೆದಿರೋಕ್ಕೆ ಸೈಡಲ್ಲಿ ಇಟ್ಬಿಡೋಣ. ಇದಾದಮೇಲೆ ಒಂದು ಚಿಕ್ಕ ಬೌಲ್ ತೊಗೊಳ್ಳಿ. ಒಂದು ಸ್ವಲ್ಪ ಚಾಕ್ಲೇಟ್ ತೊಗೊಂಡಿದ್ದೀನಿ. ನಿಮಗೆ ಡಾರ್ಕ್ ಚಾಕ್ಲೇಟ್, ವೈಟ್ ಚಾಕ್ಲೇಟ್ ಅಥವಾ ಮಿಲ್ಕ್ ಚಾಕ್ಲೇಟ್, ಯಾವ ಚಾಕ್ಲೇಟ್ ಬೇಕೋ ತೊಗೊಳ್ಳಿ. ನಾನು ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ ಬಿಕಾಸ್ ನಂಗೆ ಡಾರ್ಕ್ ಚಾಕ್ಲೇಟ್ ಇಷ್ಟ. ಆ್ಯಂಡ್ ಅದನ್ನು ಮೆಲ್ಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ಆಲ್ರೆಡಿ ನೆನೆಸಿಟ್ಟಿರೋ ಆ ಮಖಾನ ತೊಗೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇದೊಂದು 30 ಮಿನಿಟ್ಸ್ ನೆನೆಸಿಟ್ಟಿದ್ದೆ. ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವಾಗ ಪೇಸ್ಟ್ ಮಾಡಿದ್ದೀನಿ. ಇವಾಗ ನಾವು ನೆನೆಸಿಟ್ಟಿದ್ದ ಸ್ಟ್ರಾಬೆರೀಸ್ ತೆಗೆದು ಅದ್ರ ಮೇಲಿರೋ ಆ ಗ್ರೀನ್ ಕಲರ್ ಲೀವ್ಸ್ ಏನಿದೆ ಅದನ್ನು ತೆಗೆದು ಇನ್ನೊಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡಿ ಒಂದೊಂದೇ ಹಾಕಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನಾನು ಸ್ಮ್ಯಾಶ್ ಮಾಡ್ಕೊಳ್ತಿದ್ದೀನಿ. ನೀವು ಬೇಕಾದರೆ ಮಿಕ್ಸಿಗೂ ಹಾಕೋಬೋದು. ನನಗೆ ಹಾಗೆ ತಿನ್ನೋಕ್ಕೆ ಇಷ್ಟ. ಸೊ ಆ ಶಾರ್ಟ್ಸಲ್ಲಿ ನಮಗೆ ಇದು ಸಿಗುವಾಗ ಇಟ್ ಟೇಸ್ಟ್ ವಾವ್. ಸೊ ಅದಕ್ಕೋಸ್ಕರ ನಾನು ಸ್ಮ್ಯಾಶ್ ಮಾಡ್ಕೊತಿದ್ದೀನಿ. ನಿಮಗೆ ಬೇಕಾದರೆ ನೀವು ಮಿಕ್ಸಿಗೂ ಹಾಕ್ಕೊಳ್ಳಿ. ಆ್ಯಂಡ್ ಇದಕ್ಕೆ ನಾನು ಆಲ್ರೆಡಿ ಪೇಸ್ಟ್ ಮಾಡಿದ್ವಲ್ಲ ಮಖಾನ ಪೇಸ್ಟ್, ಅದನ್ನು ಆ್ಯಡ್ ಮಾಡ್ಕೊತಿದ್ದೀವಿ. ಆ್ಯಂಡ್ 2 ಸ್ಪೂನ್ ಆಫ್ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 4 ಸ್ಪೂನಷ್ಟು ಮಿಲ್ಕ್ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಟೇಸ್ಟ್ ಮಾಡಿ. ಇದೇನಾದರೂ ನಿಮ್ಗೆ ಇಷ್ಟ ಆಯ್ತಂದರೆ, ಇದೇನಾದರೂ ಫ್ಯಾಬ್ಲೆಸ್ಸಾಗಿ ಬಂದಿದ್ದರೆ ಯುವರ್ ಶಾರ್ಟ್ಸ್ ವಿಲ್ ಬಿ ಪರ್ಫೆಕ್ಟ್. ಈ ಲಸ್ಸಿನೇ ಅಷ್ಟು ಚೆನ್ನಾಗಿತ್ತು, ಇನ್ನು ಶಾರ್ಟ್ಸ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಬರಬೇಕು ಅಲ್ವಾ. ನೆಕ್ಸ್ಟ್ ಪ್ರಾಸೆಸ್ಗೆ ಹೋಗೋಣ. ನೆಕ್ಸ್ಟ್ ಪ್ರಾಸೆಸ್ಸಲ್ಲಿ ನಾನು ಪಾನಿಪುರಿದು ಪೂರಿ ಏನಿದೆ ಆ ಪೂರಿ ತೊಗೊಂಡಿದ್ದೀನಿ. ಈ ಪೂರಿನ ಪಾನಿಪುರಿಗೆ ಹೋಲ್ ಮಾಡ್ತೀವಲ್ಲ ಅದೇ ಥರ ಹೋಲ್ ಮಾಡಿಕೊಂಡು ನಾವು ಆಲ್ರೆಡಿ ಮೆಲ್ಟ್ ಮಾಡ್ಕೊಂಡಿರೋ ಚಾಕ್ಲೇಟ್ ಏನಿದೆ ಆ ಚಾಕ್ಲೇಟ್ ಒಳಗೆ ಡಿಪ್ ಮಾಡಿ ಇದನ್ನು ಕೋಟ್ ಮಾಡ್ಕೋಬೇಕು ನೀಟಾಗಿ. ಸೊ ಇದನ್ನು ಚಾಕ್ಲೇಟಲ್ಲಿ ಹಾಕಿದ ಮೇಲೆ ಇದನ್ನು ತೆಗೆದು ನಾನು ಬೇಕಿಂಗ್ ಶೀಟ್ ತೊಗೊಂಡಿದ್ದೀನಿ. ಆ ಬೇಕಿಂಗ್ ಶೀಟ್ ಮೇಲೆ ಈ ಕೋಟ್ ಮಾಡಿರೋ ಚಾಕ್ಲೇಟ್ ಪಾನಿಪುರಿನ ಅದ್ರ ಮೇಲೆ ಇಡ್ತಿದ್ದೀನಿ. ಈ ಥರ ಕಾಣಿಸುತ್ತೆ ನೋಡಿ ಕೋಟ್ ಮಾಡಿರೋ ಪಾನಿಪುರಿ. ಅದಾದಮೇಲೆ ಪ್ಲೇಟಿಂಗ್. ನನ್ನ ಪ್ಲೇಟಿಂಗ್ ಹೀಗಿತ್ತು. ಅದ್ರ ಮೇಲೆ ನಾನು ಪಾನಿಪುರಿ ಆಲ್ರೆಡಿ ಕೋಟ್ ಮಾಡ್ಕೊಂಡಿರೋ ಚಾಕ್ಲೇಟ್ ಪಾನಿಪುರಿ ಹಾಕ್ಕೊಂಡು ನಾವು ಆಲ್ರೆಡಿ ಪ್ರಿಪೇರ್ ಮಾಡಿಕೊಂಡು ಟೇಸ್ಟ್ ನೋಡಿದ್ವಲ್ಲ ಆ ಲಸ್ಸಿನ ಹಾಕ್ಕೊತಿದ್ದೀವಿ. ನಾವು ಪಾನಿಪುರಿ ಒಳಗೆ ಪಾನಿ ಹೇಗೆ ಹಾಕೋತೀವಿ ಅದೇ ಥರ ಫಿಲ್ ಮಾಡಿಕೊಂಡು ಫುಲ್ಲಾಗಿ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನಾನು ಪಿಸ್ತಾ ಪೌಡರ್ ಆಲ್ರೆಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಉದುರಿಸಿ ಇವಾಗ ಇದು ಟೇಸ್ಟಿಗೆ ರೆಡಿ ಆಗಿದೆ. ಎಷ್ಟು ಟೆಂಪ್ಟ್ ಆಗ್ತಿದೆಯಲ್ಲ ನೋಡೋಕ್ಕೇ. ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿತ್ತು. ನನಗಂತೂ ನಾನಾ ಮಾಡಿದ್ದು ಅಂತ ಅನಿಸ್ಬಿಡ್ತು, ಅಷ್ಟು ಚೆನ್ನಾಗಿತ್ತು. ನೀವು ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ. ಚೆನ್ನಾಗಿದ್ದರೆ ಲೈಕ್ ಮಾಡಿ, ಚೆನ್ನಾಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನು ಚೆನ್ನಾಗಿ ಅನಿಸ್ಲಿಲ್ಲ ಅನ್ನೋದನ್ನು ಮರಿದೇ ಬಂದು ಕಮೆಂಟ್ ಮಾಡಿ. ಸ್ಟ್ರಾಬೆರೀಸ್ ಇಷ್ಟ ಆಗೋರ್ಗಂತೂ ದಿಸ್ ಇಸ್ ಒನ್ ಆಫ್ ದ ಪರ್ಫೆಕ್ಟ್ ಡೆಸರ್ಟ್ ಟು ಬಿ ಸರ್ವ್ಡ್. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಆ್ಯಂಡ್ ಏನು ಇಷ್ಟ ಆಗಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಹೊಸ ರೆಸಿಪಿ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಸ್ಟೇ ಟ್ಯೂನ್ಡ್, ಬಾಯ್.